ಸೌಜನ್ಯ ಪ್ರಕರಣ ದಿ ಎಂಡ್ ಅಂದರೆ ಸೌಜನ್ಯ ಪ್ರಕರಣದಲ್ಲಿ ಕಾನೂನಾತ್ಮಕ ಹೋರಾಟಕ್ಕೆ ಇದ್ದಂಥ ಅವಕಾಶಗಳಿಗೆ ದೊಡ್ಡದೊಂದು ಹಿನ್ನಡೆಯಾಯಿತಾ? ಇದೇ ಈಗ ಪ್ರಮುಖವಾಗಿರುವಂತಹ ಪ್ರಶ್ನೆ. ಸೌಜನ್ಯ ಪ್ರಕರಣದಲ್ಲಿ ಆರಂಭದಿಂದಲೂ ಸಾಕಷ್ಟು ಹೋರಾಟದಲ್ಲಿ ಪಾಲ್ಗೊಂಡಿದ್ದಂತಹ ಗಿರೀಶ್ ಮಟ್ಟಣ್ಣನವರ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ದಾಖಲೆಯನ್ನು ಹಂಚಿಕೊಂಡಿದ್ದರು. ಸೌಜನ್ಯ ಪರ ವಕೀಲರು MR ಬಾಲಕೃಷ್ಣ ಅವರು ತಾವು RTI ಮುಖಾಂತರ ಪಡೆದಂತಹ ಆ ದಾಖಲೆಯ ಅಂಶ ಈಗ ಸೌಜನ್ಯ ಪರ ಹೋರಾಟಗಾರರಿಗೆ ಸಾಕಷ್ಟು ಆಘಾತವನ್ನು ತಂದುಕೊಟ್ಟಿದೆ. 4 ತಿಂಗಳಿಂದ ಯಾರಿಗೂ ಗೊತ್ತಾಗದೆ ಹಾಗೆ ಇದ್ದಂತಹ ಒಂದು ದಾಖಲೆ ಈಗ ಬಹಿರಂಗ ಆಗಿದೆ. ಅದೇ ಸೌಜನ್ಯ ಪ್ರಕರಣದ ತನಿಖಾಧಿಕಾರಿಗಳ ಕುರಿತಾದಂತಹ ಆದೇಶ. 2012ರಲ್ಲಿ ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆ ಆಯಿತು. ಆ ಪ್ರಕರಣದ ತನಿಖೆಯನ್ನು ನಡೆಸಿದಂತಹ ತನಿಖಾಧಿಕಾರಿಗಳು ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಲೋಪಗಳನ್ನು ದೋಷಗಳನ್ನು ಎಸಗಿದ್ರು ಎನ್ನುವಂತಹ ಹಿನ್ನೆಲೆಯಲ್ಲಿ CBIನ ನ್ಯಾಯಾಲಯ ಈ ಪ್ರಕರಣದ ತನಿಖೆಯನ್ನು ನಡೆಸಿದಂತಹ ಅಧಿಕಾರಿಗಳ ವಿರುದ್ಧ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕು, ಇಲಾಖಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ವಿಟಲ್ ಸಮಿತಿ ಸಭೆಯನ್ನು ನಡೆಸಿ ಈಗ ಆ ತನಿಖಾಧಿಕಾರಿಗಳ ವಿರುದ್ಧ ಯಾರು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ತನಿಖೆಯನ್ನು ನಡೆಸಿದ್ರು ಆ ಅಧಿಕಾರಿಗಳ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ನಮ್ಮ ವ್ಯಾಪ್ತಿಗೆ ಬರಲ್ಲ. ಈ ಪ್ರಕರಣದ ತನಿಖೆಯನ್ನು ನಡೆಸಿರುವಂಥದ್ದು CBI ಆಗಿರೋದ್ರಿಂದಾಗಿ ಈ ಪ್ರಕರಣ ತನಿಖೆ ನಡೆಸಿದಂಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ CBI ಶಿಫಾರಸು ಮಾಡಿದ್ರೆ ಮಾತ್ರ ನಾವು ಮುಂದೆ ಹೆಜ್ಜೆ ಇಡಬಹುದು ಎನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಕಳೆದ ವರ್ಷದ ಅಂತ್ಯದಲ್ಲಿ, ಅಂದರೆ ಡಿಸೆಂಬರ್ 30ನೇ ತಾರೀಕು. ಈ ವರ್ಷದ ಮೊದಲ ತಿಂಗಳು ಅಂದರೆ ಜನವರಿ 2ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತ ಆದೇಶ ಹೊರಬೀಳುತ್ತೆ ಕರ್ನಾಟಕ ಅಕ್ವಿಟಲ್ ಸಮಿತಿಯಿಂದ. ಆ ಅಕ್ವಿಟಲ್ ಸಮಿತಿಯ ನಿರ್ಧಾರ ಈಗ ಆಘಾತವನ್ನು ತರಿಸಿದೆ. ಪ್ರಮುಖವಾಗಿ ಇರುವಂತಹ ಹಿನ್ನಡೆ ಕಾರಣ ಏನು ಅಂತ ಹೇಳಿದ್ರೆ, ನಿರಂತರವಾಗಿ ನಡೀತಾ ಇದೆ ಸೌಜನ್ಯ ಪ್ರಕರಣದಲ್ಲಿ ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವರನ್ನು ಕಾನೂನಿನ ಕುಣಿಕೆಯಲ್ಲಿ ಅವರನ್ನು ತಂದು ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಎನ್ನುವಂತಹ ಹೋರಾಟ ಒಂದು ಕಡೆಯಾದರೆ, ಇನ್ನೊಂದು ಕಡೆ ಈ ಪ್ರಕರಣವನ್ನು 2012ರಿಂದಲೂ ಯಾರೆಲ್ಲ ಆರಂಭದಿಂದಲೂ ಹಾದಿ ತಪ್ಪಿಸಿ ಮಣ್ಣು ಮುಕ್ಕಿಸಿ ಇದು ಹಳ್ಳ ಹಿಡಿಲಿಕ್ಕೆ ಯಾರು ಕಾರಣಕರ್ತರಾದರು ಮತ್ತು ಆ ಕುತಂತ್ರದಲ್ಲಿ ಯಾರು ಸಫಲರಾದರು ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮಗಳಾಗಬೇಕು ಎನ್ನುವಂತಹ ಹೋರಾಟ ನಿರಂತರವಾಗಿ ನಡೀತಾನೆ ಇದೆ. ಆದರೆ ಈ ಅಕ್ವಿಟಲ್ ಸಮಿತಿಯ ನಿರ್ಧಾರ ಏನಿದೆ ಆ ನಿರ್ಧಾರ ಈಗ ಎಲ್ಲರಿಗೂ ಕೂಡ ಆಘಾತವನ್ನು ತಂದುಕೊಟ್ಟಿರುವಂಥದ್ದು. ಹಾಗಾಗಿ ನಾವು ಈ ಪ್ರಕರಣಕ್ಕೆ ಈ ಸುದ್ದಿಗೆ ಕೊಟ್ಟಿರುವಂತಹ ಟೈಟಲ್ ಏನು ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣ ದಿ ಎಂಡ್. ಚಳುವಳಿ ಹೋರಾಟಗಳು ಬೀದಿಯಲ್ಲಿ ನಡೀತಾ ಇರ್ತವೆ, ಆದರೆ ನ್ಯಾಯಾಲಯಗಳು ಅಂತಹ ಹೋರಾಟಗಳನ್ನು ಯಾವತ್ತೂ ಕೂಡ ಪರಿಗಣಿಸಲ್ಲ. ಯಾಕಂತ ಹೇಳಿದ್ರೆ ನ್ಯಾಯಾಲಯ ಕೋರ್ಟು ತೀರ್ಮಾನ ಮಾಡುವಂಥದ್ದು ಸಾಕ್ಷ್ಯಗಳ ಆಧಾರದ ಮೇಲೆ, ಅವುಗಳ ಎದುರು ಇಡುವಂತಹ ಎವಿಡೆನ್ಸ್ಗಳ ಆಧಾರದ ಮೇಲೆ. ಹಾಗಾಗಿ ಕಾನೂನಾತ್ಮಕವಾಗಿ ಈ ಪ್ರಕರಣ ದಿ ಎಂಡ್ ಆಗಿದೆಯೇ ಎನ್ನುವಂಥದ್ದು ಪ್ರಶ್ನೆ. ಏನಾಗ್ಬೋದು ಈ ಪ್ರಕರಣದಲ್ಲಿ? ಸೌಜನ್ಯ ಕೊಲೆ ಪ್ರಕರಣ 2012ರಲ್ಲಿ ಘಟಿಸಿದಂತಹ ಕೃತ್ಯ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ BJP ಸರ್ಕಾರ ಇತ್ತು. 2012ರಲ್ಲಿ ಈ ಕೃತ್ಯ ನಡೆದಂತಹ ಸಂದರ್ಭದಲ್ಲಿ BJP ಸರ್ಕಾರ ಇತ್ತು. ಆರಂಭದಲ್ಲಿ ಬೆಳ್ತಂಗಡಿಯ ಪೊಲೀಸರು, ಅದಾದ ಬಳಿಕ CID, ಅದಾದ ಬಳಿಕ CBI ಈ ಪ್ರಕರಣದ ತನಿಖೆಯನ್ನು ನಡೆಸಿತು. CBIಗೆ ಪ್ರಕರಣ ಕೊಡಬೇಕು ಎನ್ನುವಂತಹ ಹಕ್ಕೊತ್ತಾಯ ಅಥವಾ ಹೋರಾಟದ ಹಿಂದಿನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇಂಡಿಪೆಂಡೆಂಟ್ ಆಗಿರೋದ್ರಿಂದ, ಅದಕ್ಕೆ ವ್ಯಾಪಕವಾದಂಥ ಅಧಿಕಾರ ಇರೋದರಿಂದ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಯಾರನ್ನು ಬೇಕಾದರೂ ಅರೆಸ್ಟ್ ಮಾಡಬಹುದು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಬೇಕಾದರೂ ಅರೆಸ್ಟ್ ಮಾಡಬಹುದು, ಯಾರನ್ನು ಬೇಕಾದರೂ ಅರೆಸ್ಟ್ ಮಾಡಬಹುದು, ಎಲ್ಲಿ ಬೇಕಾದರೂ ಅರೆಸ್ಟ್ ಮಾಡಬಹುದು. ಅದಕ್ಕೆ ಗಡಿಗಳಿಲ್ಲ CBIಗೆ.
ಇಂತಹ ರಾಜ್ಯಕ್ಕೆ ಹೋಗಿ ಅರೆಸ್ಟ್ ಮಾಡಬಾರ್ದು, ಇಲ್ಲಿ ಹೋಗಬಾರ್ದು, ಯಾವುದೇ ಗಡಿರೇಖೆಗಳಿಲ್ಲ CBIಗೆ. ಸೊ ಅಷ್ಟು ಪವರ್ಫುಲ್ ಆಗಿರುವಂಥ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಟ್ಟರೆ ಈ ಪ್ರಕರಣದ ನಿಜವಾದ ಆರೋಪಿಗಳು, ಈ ಕೃತ್ಯವನ್ನು ಎಸಗಿದಂತಹ ಪಾಪಿಗಳು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗುತ್ತೆ ಎನ್ನುವಂತಹ ಲೆಕ್ಕಾಚಾರ ಇತ್ತು. ಸೊ 2012ರಲ್ಲಿ ಆಗ ಕರ್ನಾಟಕದಲ್ಲಿದ್ದಂತಹ BJP ಸರ್ಕಾರ ಈ ಪ್ರಕರಣದ ತನಿಖೆಯನ್ನು CBIಗೆ ವಹಿಸಿತು. ಆಗ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು, ಕರ್ನಾಟಕದಲ್ಲಿ R ಅಶೋಕ್ ಅವರು ಗೃಹ ಸಚಿವರಾಗಿದ್ದರು. ಆದರೆ ಈ ಪ್ರಕರಣ ದಾಖಲಾದ ದಿನದಿಂದಲೇ, ಅಂದರೆ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಆಗಿದೆ ಎನ್ನುವಂತಹ ಸುದ್ದಿ ಪೊಲೀಸರ ಕಿವಿಗೆ ಬಿದ್ದು ಅವರು ಘಟನಾ ಸ್ಥಳಕ್ಕೆ ಬಂದು ತನಿಖೆಯನ್ನು ಆರಂಭಿಸಿದರಿಂದ ಹಿಡಿದು ಈ ಪ್ರಕರಣದ ತನಿಖೆ ಹಾದಿ ಹಿಡಿದಿದೆ ಎನ್ನುವಂಥದ್ದು CBI ನ್ಯಾಯಾಲಯ ಕೊಟ್ಟಂತಹ ತೀರ್ಪಿನಲ್ಲಿರುವಂತಹ ಅಂಶ. ಸೊ ಆ CBI ಕೋರ್ಟ್ ಏನು ಹೇಳಿತು, ಈ ಪ್ರಕರಣ ಹಾದಿ ತಪ್ಪಿಸಲಿಕ್ಕೆ ಯಾರೆಲ್ಲ ಕಾರಣ ಕಡ್ತಾರಾದರೂ ಅಂತಹ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ. ಸೊ ಆ ಕ್ರಮವನ್ನು ಕೈಗೊಳ್ಳುವಂತಹ ಜವಾಬ್ದಾರಿ ಯಾರು? ಸರ್ಕಾರದ್ದು. ಅದಕ್ಕೋಸ್ಕರ ಅಕ್ವಿಟಲ್ ಸಮಿತಿ ಅಂತಿರುತ್ತೆ. ಅಂದರೆ ಯಾವ ಪ್ರಕರಣಗಳಲ್ಲಿ ನಿಜವಾದ ದೋಷಿಗಳನ್ನು ಪತ್ತೆ ಹಚ್ಚದೆ ಒಂದು ಪ್ರಕರಣವನ್ನು ಮುಗಿಸಲಾಯಿತು, ಅಂತಹ ಪ್ರಕರಣಗಳ ತನಿಖಾಧಿಕಾರಿಗಳು ಅಥವಾ ಅಂತಹ ಪ್ರಕರಣಗಳಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಸೊ ಗಿರೀಶ್ ಮಟ್ಟಣ್ಣನವರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ಸರ್. ಈಗ ಫಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ಅಕ್ವಿಟಲ್ ಕಮಿಟಿ ನೀವು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ದಾಖಲೆಗಳನ್ನು ಶೇರ್ ಮಾಡ್ಕೊಂಡಿದ್ದೀರಿ, ನಾನು ನೋಡಿದೆ. 3 ಪುಟಗಳ ದಾಖಲೆ, ಅಕ್ವಿಟಲ್ ಸಮಿತಿ ಆರ್ಡರ್ ಏನಿದೆ 3 ಪುಟಗಳಿರುವಂಥದ್ದು. ಆ 3 ಪುಟಗಳಲ್ಲಿ ಫೈನಲ್ ಆಗಿ ಹೇಳಿದ್ದಾರೆ ಅವರು, ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, CBI ಅವರು ನಮಗೇನಾದರೂ ರೆಕಮೆಂಡ್ ಮಾಡಿದ್ರೆ ನಾವು ನಿರ್ಧಾರವನ್ನು ಕೈಗೊಳ್ತೀವಿ ಅಂತೇಳಿ. ಅಕ್ವಿಟಲ್ ಸಮಿತಿ ಯಾಕಂತ ಹೇಳಿದ್ರೆ ಈ ಪ್ರಕರಣ CBIಗೆ ಹೋಗಿದ್ದ ಆಮೇಲೆ, ಆರಂಭದಲ್ಲಿ ಈ ಪ್ರಕರಣ ಇದ್ದಿದ್ದು ಕರ್ನಾಟಕ ಪೊಲೀಸರ ಕೈಯಲ್ಲೇ. ಸೊ ಅಕ್ವಿಟಲ್ ಕಮಿಟಿ ಇಂತಹ ಒಂದು ನೆಪವನ್ನ ಕೊಟ್ಟು ತನ್ನ ಜವಾಬ್ದಾರಿಯಿಂದ ಎಸ್ಕೇಪ್ ಆಗ್ಲಿಕ್ಕೆ ಅವಕಾಶ ಇದೆಯಾ ಅಂತ ಈ ಪರ್ಟಿಕ್ಯುಲರ್ಲಿ ಈ ಪ್ರಕರಣದಲ್ಲಿ ನಿರ್ದಿಷ್ಟವಾಗಿ? ಸರ್, ಇದು ಸಂಪೂರ್ಣವಾಗಿ ಅಕ್ವಿಟಲ್ ಕಮಿಟಿಯ ನಿರ್ಣಯದ ಒಂದೊಂದು ಶಬ್ದಗಳನ್ನು ಕೂಡ ನೋಡಿದ್ರೆ ಇದು ಬೇಜವಾಬ್ದಾರಿತನದಿಂದ ಅವರು ವರ್ತಿಸಿದ್ದಾರೆ. ಅದು ಬೇಜವಾಬ್ದಾರಿತನ ನಿರ್ಣಯ. ಯಾಕೆ ಅಂತ ಹೇಳಿದ್ರೆ, ಪಾಯಿಂಟ್ ನಂಬರ್ 1, ಇದು CBI ವ್ಯಾಪ್ತಿಗೆ, CBI ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ನಮ್ಮ ಜೂರಿಸ್ಡಿಕ್ಷನ್ ಬರುವುದಿಲ್ಲ ಅಂತ ಹೇಳ್ತಾರೆ. ಇನ್ವೆಸ್ಟಿಗೇಷನ್ ನೋಡಿ ಕೋರ್ಟ್ ಹೇಳಿದ್ದು ಬಹಳ ಕ್ಲಿಯರ್ ಇದೆ. ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ 2 ಕೋರ್ಟ್ ಹೇಳಿದೆ ಸರ್. ಒಂದನೇದ್ದು ಸ್ಪೆಷಲ್ ಪೋಕ್ಸೋ ಕೋರ್ಟ್, ಅದು ಸೆಷನ್ ಕೋರ್ಟಿನ ಅಧಿಕಾರ ಇರುವಂತಹ ನ್ಯಾಯಾಲಯ, ಪೋಕ್ಸೋ ಕೋರ್ಟ್. ಅದು ಕೂಡ ಏನ್ ಹೇಳಿದೆ, ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ, ಎರರಿಂಗ್ ಆಫೀಷಿಯಲ್ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ 16/6/2023 ತನ್ನ ಆದೇಶದಲ್ಲಿ ಹೇಳಿದೆ. ಅದಾದ ನಂತರ ಅಂದ್ರೆ ತಪ್ಪಿತಸ್ಥ ಅಧಿಕಾರಿಗಳು ಅಂತ ಹೇಳಿದ್ರೆ ನೋಡಿ, ಕೋರ್ಟ್ ಒಬ್ಬ ಜಡ್ಜ್ ನಿರ್ಣಯ ಹೇಳ್ಬೇಕಂತ ಹೇಳಿದ್ರೆ ಎಲ್ಲ ಸ್ಟಡಿ ಮಾಡಿ ಹೇಳ್ತಾರೆ, ಸುಮ್ಮನೆ ಹೇಳಿರುವುದಿಲ್ಲ. ತಪ್ಪಿತಸ್ಥ ಅಧಿಕಾರಿಗಳು ಬರೀ CBI ಇಷ್ಟೇ ಅಲ್ಲ, ಅದರಲ್ಲಿ ನಮ್ಮ ರಾಜ್ಯದ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತ ಬೆಳ್ತಂಗಡಿ ಪೊಲೀಸರು, ಡೇ ಒನ್ ಮೊದಲನೇ ಗಂಟೆ, ದಟ್ ಇಸ್ ಕಾಲ್ಡ್ ಗೋಲ್ಡನ್ ಅವರ್ ಹಾಳು ಮಾಡಿದ್ದೇ ಬೆಳ್ತಂಗಡಿ ಪೊಲೀಸರು. ಎರಡನೇದ್ದು ಅದು ಹೋಗುತ್ತೆ 18 ದಿನ ಆದ್ಮೇಲೆ CID ತನಿಖೆ ಸ್ಟಾರ್ಟ್ ಆಗುತ್ತೆ. CID ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲೇ ಬರುವಂತಹ ಪೊಲೀಸ್ ಇಲಾಖೆಯ ಒಂದು ಅಂಗಸಂಸ್ಥೆ, ಅದು CID. ಅವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ರಾಜ್ಯ ಸರ್ಕಾರದ ಮೇಲೇನೆ ಅಧಿಕಾರ ಇದೆ. ಅದಾದ ನಂತರ CID 2 ವರದಿ ಕೊಡ್ತದೆ. ಮೊದಲೇ ಒಂದು ವರದಿ ಈ DSP ರುದ್ರಮುನಿ ಅವರ ನೇತೃತ್ವದಲ್ಲಿ ಆಗತ್ತೆ. ಎರಡನೇ ವರದಿ SP ಸಿರಿಗೌರಿ ಅವರ ನೇತೃತ್ವದಲ್ಲಿ ಒಂದು ವರದಿ ಆಗುತ್ತೆ, ಫೈನಲ್ ರಿಪೋರ್ಟ್ ಕೊಡ್ತದೆ. ಅದಾದ ಮೇಲೆ ಫೈನಲ್ ಹಂತಕ್ಕೆ CBI ಬರೋದು. CBI ಯಾವುದೇ ಎಕ್ಸ್ಟ್ರಾ ತನಿಖೆ ಮಾಡಿಲ್ಲ, ಎಕ್ಸ್ಟ್ರಾ ಯಾವುದೇ ವಿಟ್ನೆಸ್ ಅನ್ನ ಸೇರಿಸಿಲ್ಲ. ಆ ನಂತರ ಇನ್ನೊಂದು ಗಮನಿಸಬೇಕಾಗಿದ್ದಿಲ್ಲಿ, ಮೆಡಿಕಲ್ ಆಫೀಸರ್ಸ್ ಇದಾರಲ್ಲ, ಪೋಸ್ಟ್ ಮಾರ್ಟಮ್ ಮಾಡಿದಂತ ಅಧಿಕಾರಿಗಳಿದಾರಲ್ಲ, ಅವ್ರೇನ್ ಕೇಂದ್ರ ಸರ್ಕಾರದ ವ್ಯಾಪ್ತಿಯೊಳಗೆ ಬರ್ತಾರಾ? ಖಂಡಿತ ಇಲ್ಲ. ಅವರು ಬರುವುದು ಕೂಡ ರಾಜ್ಯ ಸರ್ಕಾರದ ಹೆಲ್ತ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಯಲ್ಲಿನೇ ಬರ್ತಾರೆ. ಈ 3 ಜನರ ಮೇಲೆ ಒಂದು ವೇಳೆ CBI ಅಧಿಕಾರಿಗಳು ತಪ್ಪೆಸಗಿದ್ರೆ CBI ಕೂಡ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ.
ಆದ್ರೆ ಈ CID ನಂತರ PSI ಬೆಳ್ತಂಗಡಿ, ಇನ್ಸ್ಪೆಕ್ಟರ್ ಬೆಳ್ತಂಗಡಿ, SP ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರೂ ಕೂಡ ಈ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲೇನೆ ಬರ್ತಾರೆ. ಗಿರೀಶ್ ಅವರೇ, ನಂತರ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಗಿರೀಶ್ ಅವರೇ. ಈಗ ನನ್ನ ಪ್ರಶ್ನೆ ಇರುವಂಥದ್ದು, ನೀವು ಕೂಡ ಪೊಲೀಸ್ ಇಲಾಖೆಯಲ್ಲಿ ಇದ್ದು ಬಂದಂಥವ್ರು, ನಿಮಗೂ ಕೂಡ ಅಕ್ವಿಟಲ್ ಸಮಿತಿಯ ಕಾನೂನಾತ್ಮಕ ಪ್ರಕ್ರಿಯೆಗಳು ಏನಿರುತ್ತೆ ಅದರ ಬಗ್ಗೆ ಅರಿವಿರುತ್ತೆ ಖಂಡಿತವಾಗಿಯೂ. ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ನೀವು ಮೆಡಿಕಲ್ ಆಫೀಸರ್ಗಳ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ರಿ. ಈಗ ಈ ಅಕ್ವಿಟಲ್ ಸಮಿತಿಯ ಕೆಲಸ ಕೇವಲ ಪೊಲೀಸ್ ಅಧಿಕಾರಿಗಳನ್ನು ಮೇಲೆ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮಾತ್ರನಾ, ಅಥವಾ ಈ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂತಹ ಸರ್ಕಾರಿ ಅಧಿಕಾರಿಗಳು ಯಾರಿದ್ದಾರೆ, ನೀವು ಹೇಳಿದ ಹಾಗೆ ವೈದ್ಯಕೀಯ ಅಧಿಕಾರಿಗಳು ಸೇರಿದಂತೆ? ಯಾಕಂತ ಹೇಳಿದ್ರೆ CBI ಕೋರ್ಟ್ ಕೂಡ ತನ್ನ ಜಡ್ಜ್ಮೆಂಟ್ನಲ್ಲಿ ಹೇಳಿದೆ, ಕೆಲವೊಂದಿಷ್ಟು ವೈದ್ಯಕೀಯ ದಾಖಲೆಗಳು ಏನಿದ್ವು ಈ ಕೇಸನ್ನು ಪ್ರೂವ್ ಮಾಡಲಿಕ್ಕೆ ಅದು ಲಭ್ಯ ಆಗಿಲ್ಲ, ಅದರಲ್ಲಿ ಕಲೆಕ್ಷನ್ ಸಂಗ್ರಹದ ಸಂದರ್ಭದಲ್ಲಿ ಭಾರಿ ಲೋಪ ಆಗಿದೆ ಅಂತೇಳಿ. ಸೊ ಅಂತಹ ಪೊಲೀಸರಲ್ಲದ ಇತರೆ ವೈದ್ಯಕೀಯ ಅಧಿಕಾರಿಗಳನ್ನು ಕೂಡ ಈ ಅಕ್ವಿಟಲ್ ಸಮಿತಿಯ ವಿಚಾರಣೆಗೆ ಒಳಪಡಿಸಲಿಕ್ಕೆ ಈ ಸಮಿತಿಗೆ ಅಧಿಕಾರ ಇದೆಯಾ ಅಂತ? ಖಂಡಿತ. ನಾನು ನಿಮಗೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡ್ತೀನಿ. ಅಕ್ವಿಟಲ್ ಕಮಿಟಿ ಮಾಡಬೇಕು ಅಂತ ಅನ್ನೋದು ಇಟ್ ಈಸ್ ಆಸ್ ಪರ್ ದ ಡೈರೆಕ್ಷನ್ ಆಫ್ ಸುಪ್ರೀಂ ಕೋರ್ಟ್. 1994ಕ್ಕೆ 2004ಕ್ಕೆ ಕಾಲಕ್ಕೆ ಮಾನ್ಯ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತ ಸರ್ಕ್ಯುಲರ್ ಗಳನ್ನ ಹೊರಡಿಸ್ತಾನೆ ಇದೆ. ಯಾಕಂತ ಹೇಳಿದ್ರೆ ಈ ತಪ್ಪಿತಸ್ಥ ಅಧಿಕಾರಿಗಳು ಮಾಡೋದ್ರಿಂದ ಏನೋ ಇನ್ನೋಸೆಂಟ್ ಗಳಿಗೆ ನೋಡಿ, ಇದ್ರದ್ದು ಓವರ್ ಆಲ್ ಒಂದೇದ್ದು ಪ್ರಶ್ನೆ ತಮ್ದು, ಪೊಲೀಸ್ ತರ ಅಧಿಕಾರಿಗಳಿಗೆ ಒಳಪಡಿಸೋಕೆ ಅಧಿಕಾರ ಇದೆಯಾ? ಖಂಡಿತ ಅಧಿಕಾರ ಇದೆ. ಅದರಲ್ಲಿ ಏನ್ ಮಾಡ್ಬೇಕು, ಇದರಲ್ಲಿ ಅಕ್ವಿಟಲ್ ಕಮಿಟಿಯಲ್ಲಿ ನಾನು ನಿಮಗೆ ಅದರಲ್ಲಿ ಇದೆ ನೋಡಿ, DSP ಮೈಸೂರು ಅಂತ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅದರದ್ದು ಪೂರ್ತಿ ಅಧಿಕಾರ ವ್ಯಾಪ್ತಿ ಇರೋದು, ಈಗ ADGP ಇರ್ತಾರೆ ಮೇಲ್ಗಡೆ ಇದೆ ನೋಡಿ, ADGP ಅಂಡರ್ ದ ಚೇರ್ಮನ್ಶಿಪ್ ಆಫ್ ADGP ಅವರು ರೆಕಮೆಂಡ್ ಮಾಡ್ಬೇಕು. ಒಂದ್ ವೇಳೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇನ್ನೊಂದು ಯಾವುದೋ ಒಂದು ಪ್ರಕರಣದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಆಕ್ಟ್ ಗೆ ಸಂಬಂಧಪಟ್ಟದ್ದು ಇತ್ತು ಅಂತ ತಿಳ್ಕೊಳ್ಳಿ, ಇಟ್ ಈಸ್ ರಿಲೇಟೆಡ್ ಟು ಫಾರೆಸ್ಟ್ ಆಕ್ಟ್. ಆವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳನ್ನೇ ಸೇರಿಸ್ಕೊಳ್ಬೇಕಾಗತ್ತೆ. ಆ ಕಮಿಟಿ ಹೆಡ್ ಏನಿರ್ತಾರೆ, ಕಮಿಟಿಯಲ್ಲಿ ಒಬ್ಬರನ್ನ ಫಾರೆಸ್ಟ್ ಇಲಾಖೆಯನ್ನ ಸೇರ್ಸ್ಕೋಬೇಕಾಗತ್ತೆ. ಇಲ್ಲಿ ಇವರು ಒಬ್ಬ ಮೆಡಿಕಲ್ ಆಫೀಸರ್ನು ಕೂಡ ಸೇರ್ಸ್ಕೋಬೇಕಾಗಿತ್ತು. ಈ 4 ಜನ ಮೆಂಬರ್ ಮಾಡಿದ್ದೇ ತಪ್ಪು ಅಂತ ಹೇಳ್ತಾ ಇದ್ದ ನಾನು. ಈ DSP ಮೈಸೂರು ಹೆಂಗ್ ಬಂದ್ರಿ ಇಲ್ಲಿ? KPA ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಅವ್ರಿಗೆ ಇದಕ್ಕೂ ಏನ್ ಸಂಬಂಧ ರೀ? ಅದ್ರ ಬದಲು ಹೆಲ್ತ್ ಡಿಪಾರ್ಟ್ಮೆಂಟ್ ಅನ್ನು ಸೇರ್ಸ್ಕೋಬೇಕಾಗಿತ್ತು. ಹಿಂಗಾಗಿ ತರಾತುರಿಯಲ್ಲಿ ಒಂದು ಐವಾಶ್ಗೋಸ್ಕರ ಮಾಡಿದ್ದು. ನಾನ್ ನಿಮಗೆ ಸುಪ್ರೀಂ ಕೋರ್ಟಿನ ಆ ಆದೇಶವನ್ನು ಕೂಡ ಕಳ್ಸಿಕೊಡ್ತೇನೆ. ಅಕ್ವಿಟಲ್ ಕಮಿಟಿ ಯಾಕೆ ಮಾಡ್ಬೇಕು, ಅದರ ಉದ್ದೇಶ ಏನು, ಯಾರ್ಯಾರಾದ್ರೂ ಸದಸ್ಯರು ಇರಬೇಕು, ಎಲ್ಲವನ್ನು ಕೂಡ ನಾನು ನಿಮ್ಗೆ ಕಳ್ಸಿಕೊಡ್ತಾ ಇದ್ದೀನಿ. ಈಗ ಗಿರೀಶ್ ಅವರ ಇನ್ನೊಂದು ಇಲ್ಲಿ ಅಂಶ, ಗಿರೀಶ್ ಅವರ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ನೀವು ಶೇರ್ ಮಾಡ್ಕೊಂಡಿರುವಂತಹ ಈ ಅಕ್ವಿಟಲ್ ಕಮಿಟಿಯ ರಿಪೋರ್ಟ್ ಏನಿದೆ ಅದರಲ್ಲಿ ಇದು ಸಿಂಗಲ್ ಸಿಟ್ಟಿಂಗ್, ಅಂದ್ರೆ ಕೇವಲ ಒಂದೇ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರದ ತರ ಕಾಣಿಸ್ತಾ ಇದೆ ಅದು. ಯಾಕಂತ ಹೇಳಿದ್ರೆ ಡಿಸೆಂಬರ್ 30, 2024 ಅಂದ್ರೆ ಕಳೆದ ವರ್ಷದ 30ನೇ ತಾರೀಕು ಅವರು ಹೇಳಿದ್ದಾರೆ, ನಾವು ಮೀಟಿಂಗ್ ಅನ್ನ ಹೆಲ್ಡ್ ಮಾಡಿದೀವಿ, ಅಂದ್ರೆ ಸಭೆ ನಡೆಸಿದೀವಿ. ಸೊ 2ನೇ ತಾರೀಕಿನ ಆದೇಶದ ಪ್ರಕಾರ ಇನ್ ಸಿಂಗಲ್ ಸಿಟ್ಟಿಂಗ್ ದೇ ಕೇಮ್ ಟು ಕನ್ಕ್ಲೂಷನ್ ದಟ್ ಈ ಪ್ರಕರಣ, ಈ ನಿರ್ದಿಷ್ಟವಾಗಿ ಈ ಅಕ್ವಿಟಲ್ ವಿಷಯ ಏನಿದೆ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತೇಳಿ. ಸೊ ಫರ್ದರ್ ಇನ್ವೆಸ್ಟಿಗೇಷನ್ಸ್, ಫರ್ದರ್ ಹಿಯರಿಂಗ್ ಆಗಿಲ್ಲ ಅಲ್ಲಿ. ಹಾಗಾದ್ರೆ ಅಕ್ವಿಟಲ್ ಸಮಿತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಇತರೆ ಸಾಕ್ಷ್ಯಗಳನ್ನ ಅಥವಾ ವಿಶೇಷವಾಗಿ CBI ಕೋರ್ಟ್ನ ಅಂಶಗಳೇನಿತ್ತು, ಈಗ ಕರ್ನಾಟಕ ಹೈಕೋರ್ಟ್ ಅನ್ನ ನೀವು ಉಲ್ಲೇಖ ಮಾಡಿದ್ರೆ, ಕರ್ನಾಟಕ ಹೈಕೋರ್ಟ್ ಕೂಡ ತನ್ನ ಡಿವಿಷನಲ್ ಬೆಂಚ್ನ ತೀರ್ಪಿನಲ್ಲಿ ಈ ಇನ್ವೆಸ್ಟಿಗೇಷನ್ ಬಾಚ್ಡ್ ಅಪ್ ಆಗಿದೆ ಅಂತೇಳಿ ಟ್ರಯಲ್ ಕೋರ್ಟ್ ಏನ್ ಹೇಳಿತ್ತು ಅದನ್ನು ಒಪ್ಕೊಂಡಿದೆ. ಹೌದು. ಸೊ ಈಗ ಸಿಂಗಲ್ ಸಿಟ್ಟಿಂಗ್ ನಲ್ಲಿ ಒಂದು ಅಕ್ವಿಟಲ್ ಸಮಿತಿ ಹೇಗೆ ಇದು ನಮ್ಮ ವ್ಯಾಪ್ತಿಗೇನೆ ಬರಲ್ಲ ಅಂತೇಳಿ ಹೇಗೆ ಕನ್ಕ್ಲೂಷನ್ ಬಂತು ಅಂತೇಳಿ? ಸರ್ ಅಷ್ಟೇ ಅಲ್ಲ ನೋಡಿ, ಅದನ್ನ ಹೈಕೋರ್ಟ್ ಅಷ್ಟೇ ಅಲ್ಲ, ಹೈಕೋರ್ಟ್ ಹೇಳಿದ್ದನ್ನ ಸಮಿತಿಯವರು ಒಪ್ಕೋತಾರೆ. ಅದರಲ್ಲಿ ಇದೆ ನೋಡಿ, ಅವ್ರು ಅದನ್ನ ಉಲ್ಲೇಖ ಮಾಡ್ತಾರೆ. ಉಲ್ಲೇಖ ಮಾಡಿನೂ ಕೂಡ ಅವರು ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಬ್ಸರ್ವ್ ಮಾಡ್ಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಕೊನೆ ಪೇಜು, ಈ ಕಾಪಿಯನ್ನ ಯಾರ್ಯಾರಿಗೆ ಕಳ್ಸಿಕೊಡ್ಬೇಕು ಅಂತ ಹೇಳಿ, ಯಾರ್ಯಾರಿಗೆ ಕಳ್ಸಿಕೊಡ್ಬೇಕು ಅಂತ ಹೇಳಿದ್ರೆ ಇದು 5 ಜನರದ್ದಿದೆ. ಟು ದ ಡೈರೆಕ್ಟರ್ ಕರ್ನಾಟಕ ಪೊಲೀಸ್ ಅಕಾಡೆಮಿ, ಆಮೇಲೆ ಪ್ರಾಸಿಕ್ಯೂಷನ್ ಹೆಡ್ ಕಳ್ಸಿಕೊಡ್ತಾರೆ, ಆನಂತರ ಹೈಕೋರ್ಟ್ ಆಫ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಳ್ಸಿಕೊಡ್ತಾರೆ, ADGP ಕಳ್ಸಿಕೊಡ್ತಾರೆ, DG ಅಂಡ್ IGP. ಇಲ್ಲಿ ಪೆಟಿಷನರ್ಗೆ ಕಳ್ಸಿಕೊಡೋದನ್ನೇ ಇಲ್ಲ ನೋಡಿ ಸರ್. ಇದು ಯಾರು ಅರ್ಜಿದಾರರಿದ್ದಾರೆ, ಸೌಜನ್ಯಾಳ ತಂದೆ ಚಂದಪ್ಪ ಗೌಡ್ರು, ಅವ್ರದ್ದು ಅಡ್ರೆಸ್ ಇರ್ತದೆ ಮತ್ತು ಅವ್ರ ಉಲ್ಲೇಖನೂ ಕೂಡ ಈ ಕಾಪಿಯಲ್ಲಿದೆ. ಅರ್ಜಿದಾರರಿಗೇನೆ ಕಳಿಸ್ಕೊಡುವುದಿಲ್ಲ. ಯಾಕೆ ಅಂದ್ರೆ
ಇವ್ರಿಗೆ ಅರ್ಜಿದಾರರಿಗೆ ಕಳಿಸ್ಕೊಟ್ರೆ ಇವರು ಅಪೀಲ್ಗೆ ಹೋಗ್ತಾರೆ, ನಮ್ಮ ವಿರುದ್ಧ ಅಕ್ವಿಟಲ್ ಕಮಿಟಿ ವಿರುದ್ಧ ಅಪೀಲ್ಗೆ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಅರ್ಜಿದಾರರಿಗೆ ಒಂದೇ ಒಂದು ಕಾಪಿನೂ ಕೂಡ ಕೊಡುವುದಿಲ್ಲ. ಇದು ನಮಗೆ ಸಿಕ್ಕಿದ್ದು ಮೊದಲನೇ ಪೇಜ್ ಅಲ್ಲಿ ಇದೆ ನೋಡಿ. ನಮ್ಮ ಅಡ್ವೊಕೇಟ್ ಬಾಲಕೃಷ್ಣ ಅವರು RTI ನಲ್ಲಿ ಹಾಕಿದ್ದ ಮೇಲೆ ಕೊಟ್ಟಿದ್ದಾರೆ ಹೊರತು ಅವರಾಗಿನೇ ಇಲಾಖೆಯ PRO ಕಳಿಸ್ಕೊಟ್ಟಿಲ್ಲ. ಅಂದ್ರೆ ಇವರು ನಿರಂತರ 4 ತಿಂಗಳವರೆಗೆ ಗೌಪ್ಯವಾಗಿ ಮುಚ್ಚಿಟ್ಕೊಂಡಿದ್ರು. ನಾವು RTI ನಲ್ಲಿ ಹಾಕದೆ ಹೋಗಿದ್ರೆ ಇದು ನಮಗೆ ಕೊಡ್ತಾನೆ ಇರಲಿಲ್ಲ, ಯಾರ ಗಮನಕ್ಕೂ ಕೂಡ ತರ್ತಾ ಇರಲಿಲ್ಲ, ರಹಸ್ಯವಾಗಿ ಹಂಗೆ ಇಟ್ಕೊಂಡು ಕುಂತ್ಬಿಡ್ತಿದ್ರು. ಯಾಕೆ ನೋಡಿ, ಇದು ರಕ್ಷಣಾ ಇಲಾಖೆಗೆ ವ್ಯವಸ್ಥೆಗೆ ಸಂಬಂಧಪಟ್ಟಂತದ್ದು ಹಾಕ್ಲೆ ಅಲ್ಲ, ಯಾರಿಗೂ ನಾವು ರಿವೀಲ್ ಮಾಡಂಗಿಲ್ಲ ಅಂತ ಹೇಳಿ ಅರ್ಜಿದಾರರು ಕೊಟ್ಟಿದ್ದು. ದೇರ್ ಇಸ್ ಅ ಪೆಟಿಷನರ್ ಕಾಲ್ಡ್ ಚಂದಪ್ಪ ಗೌಡ, ಸೌಜನ್ಯರ ತಂದೆ. ಅವ್ರಿಗೆ ಒಂದು ಕಾಪಿ ಅದು ಕಳಿಸ್ಲೇಬೇಕು ಅವರು. ಇದೊಂದು ಮಾಡಿದಂತ ಅತಿ ದೊಡ್ಡ ಪ್ರಮಾದ. ಇದರಿಂದ ಬಹಳ ಸ್ಪಷ್ಟವಾಗುತ್ತೆ ಸರ್, ಅವರನ್ನ ಯಾರು ನಿಜವಾದ ಅತ್ಯಾಚಾರಿಗಳಿದ್ದಾರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರನೇ ಇದೆಲ್ಲಾ ಒಂದು ಏನೋ ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ, ಇದೊಂದು ಸಂಚನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ಅಭಿಪ್ರಾಯ. ಇದು ನನ್ನ ಅಭಿಪ್ರಾಯ. ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರನೇ ಇವೆಲ್ಲಾ ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಗಿರೀಶ್ ಅವರ ಪೆಟಿಷನರಿಗೆ ಒಂದು ಕಾಪಿ ಕೊಡಲ್ಲ ಅಂತ ಹೇಳಿದ್ರೆ ಇನ್ನೇನು ಸರ್? ಗಿರೀಶ್ ಅವರೇ, ಈಗ ಈಗ ಈ ಅಕ್ವಿಟಲ್ ಸಮಿತಿ ಕೂಡ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಂಡು ಇದನ್ನೀಗ CBI-ನವರ ಅಂಗಳಕ್ಕೆ ಹಾಕ್ಬಿಟ್ಟಿದೆ. CBI ಈಗ ಆಲ್ರೆಡಿ ಈ ಸಂತೋಷ್ ರಾವ್ ಅಕ್ವಿಟ್ ಆದ ಪ್ರಕರಣದಲ್ಲಿ ಅವರು ಈಗ ಹೈಕೋರ್ಟಿಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಸೊ ಈಗ CBI ಈಗ 4 ತಿಂಗಳ ಹಿಂದೆ ಇವರು ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ CBI ಇಂತಹ ಅಧಿಕಾರಿಗಳ ವಿರುದ್ಧ ನೀವು ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೇಳಿ ಶಿಫಾರಸು ಮಾಡುವ ಸ್ಥಿತಿಯಲ್ಲಿ ಇದೆಯಾ ಸರ್ CBI ಈಗ? ಸರ್, ಈಗ CBI ಡೈರೆಕ್ಟರ್ ಇರೋರು ಕೂಡ ಮುಂಚೆ ಕರ್ನಾಟಕದಲ್ಲಿ DG and IGP ಆದಂತವ್ರೆ. The one who served as DG and IGP of ಕರ್ನಾಟಕ, ಈಗ ಅವರು CBI ಡೈರೆಕ್ಟರ್ ಇದ್ದಾರೆ. ಅಲ್ಲಿ ಅದನ್ನ ಬಿಟ್ಟು ಇನ್ನು ಬೇರೆ ಬೇರೆ ಒಳ್ಳೆ ಅಧಿಕಾರಿಗಳಿದ್ದಾರೆ. ಆದ್ರೆ ನಮಗಂತರೂ CBI ಕ್ರಮ ಕೈಗೊಳ್ಳುತ್ತೆ ಅಂತ ನಮಗೇನು ನಂಬಿಕೆ ಇಲ್ಲ. ಆಲ್ರೆಡಿ ನಾವು ಈ ಕಾಪಿ ಸಿಕ್ಕಿದ ತಕ್ಷಣನೇ ಆಲ್ರೆಡಿ ನಾವು CBIಗೆ ಅಪೀಲ್ ಮಾಡಿ ಆಗಿದೆ. ಕುಸುಮಾವತಿ ಅವರು ಅಪೀಲ್ ಮಾಡಿದ್ದಾರೆ. ಸೊ ಇನ್ನು ರಿಯಾಕ್ಷನ್ ಬಂದಿಲ್ಲ CBI-ನಿಂದ? ಬಂದಿಲ್ಲ, ಯಾವುದು ಬಂದಿಲ್ಲ. ಅಲ್ಲ, ಆಮೇಲೆ ಇನ್ನೊಂದು ಪ್ರಮಾದ ನೋಡಿ, ನಾವು CBI ನಮಗೆ ರೆಕಮೆಂಡ್ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರಲ್ಲ, ಬಟ್ ಇವ್ರಿಗೆ CBIಗೆ ಕಳ್ಸಿದ ರೆಫರೆನ್ಸ್ ಎಲ್ಲಿದೆ? ಇದರಲ್ಲಿ CBIಗೂ ಹೇಳಿಲ್ಲ, ಇವರು ಕಾಪಿ ಕಳಿಸಿಲ್ಲ. ಕಾಪಿ ಕಳಿಸಿದ್ರೆ ಅದ್ರ ರೆಫರೆನ್ಸ್ ನಂಬರ್ ಇರ್ತಿತ್ತು. ನಾವು ಆಲ್ರೆಡಿ ಕಳ್ಸಿಕೊಟ್ಟಿದೀವಿ. ಅಥವಾ ಒಂದು ಲೆಟರ್ ಟ್ರಾನ್ಸಾಕ್ಷನ್ ಎಲ್ಲಿದೆ? ವೇರ್ ಇಸ್ ದ ರೆಫರೆನ್ಸ್? ಆಫಿಷಿಯಲ್ ರೆಫರೆನ್ಸ್ ಎಲ್ಲಿದೆ? ಆಫಿಷಿಯಲ್ ರೆಫರೆನ್ಸ್ ಕೊಟ್ಟಿದ್ರೆ ಇವ್ರಿಗೂ ಕೂಡ ಒಂದು ಕಾಪಿ ಕೊಡಬೇಕಾಗಿತ್ತು. CBIಗೂ ಕಳಿಸಿಲ್ಲ, ದೂರುದಾರರಿಗೆ ಅಂದ್ರೆ ಅರ್ಜಿದಾರರಿಗೂ ಕಾಪಿ ಕಳಿಸ್ಕೊಟ್ಟಿಲ್ಲ. ತಾವೇ ಒಂದು 4 ಗೋಡೆಯಲ್ಲಿ ಒಂದು ನಿರ್ಣಯ ತಗೊಂಡು 4 ಜನ ಸೇರ್ಕೊಂಡು ಒಂದಿಷ್ಟು 2 ಲೈನ್ ಬರೆದು ಅದನ್ನ ಆ ಫೈಲ್ ಅನ್ನ ಮುಚ್ಚಿಟ್ಕೊಂಡು ಕುಂತಿದ್ರು, ಇಷ್ಟೇ. ಈಗ ಗಿರೀಶ್ ಅವರೇ, ಇನ್ನೊಂದು ಪ್ರಶ್ನೆ ಏನು ಅಂದರೆ, ಈಗ 2012ರಲ್ಲಿ ಈ ಕೃತ್ಯ ಆಯಿತು. ಕೃತ್ಯ ಆದ ಆರಂಭದಲ್ಲಿ ಪೊಲೀಸರು ತನಿಖೆ ನಡೆಸಿದ್ರು. ಅದಾದಮೇಲೆ CID ಹೋಯ್ತು, CIDಯಿಂದ CBIಗೆ ಹೋಯಿತು. CBI ಕೂಡ ನೀವೇ ಹೇಳಿದ್ರಿ, ಮತ್ತು ಈ ಕೋರ್ಟ್ ಆರ್ಡ್ರಲ್ಲಿದೆ, CBI ಹೊಸದಾಗಿ ಏನು ಪತ್ತೆ ಹಚ್ಚಿಲ್ಲ. ಇನ್ ಕೇಸ್ ಈಗ CBI ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮಗಳಾಗಬೇಕು ಅಂತೇಳಿ ಒಂದು ವೇಳೆ ರೆಕಮೆಂಡೇಶನ್ ಅನ್ನು ಮಾಡಿದ್ರೆ CBIಗೆ ಏನಾದರೂ ಭಯ ಇದೆಯಾ? ತನ್ನದೇ ಅಧಿಕಾರಿಗಳ ವಿರುದ್ಧ ಮುಂದೊಂದು ದಿನ ಕ್ರಮದ ಅನಿವಾರ್ಯತೆ ಸೃಷ್ಟಿ ಆಗ್ಬೋದು, ಬಿಕಾಸ್ ಆಫ್ ನಾನೀಗ ರೆಕಮೆಂಡೇಶನ್ ಮಾಡಿದ್ರೆ ಅಂತೇಳಿ. ಯಾಕಂತ ಹೇಳಿದ್ರೆ ಲಾಂಗ್ ಟರ್ಮ್ಗೆ CBI-ನವರು ಇದ್ರಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ, ಅವರಿಗೆ ನಿಮಗೆ ಗೊತ್ತಿದೆ CBIಗೆ ಅದರದೇ ಆದಂತಹ ಶಕ್ತಿಗಳಿದೆ, ಅಧಿಕಾರಗಳಿದೆ. ಅವರು ಯಾರನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ಬೋದು. ಪ್ರಕರಣ ಮಧ್ಯದಲ್ಲೇ ರೀಇನ್ವೆಸ್ಟಿಗೇಷನ್ ಮಾಡಿ ಹೊಸದಾಗಿ ಸಾಕ್ಷ್ಯವನ್ನು ತಗೊಂಡು ಇಡೀ ಪ್ರಕರಣವನ್ನು ಒಂದು ಹೊಸ ದಿಕ್ಕಿಗೆ ತೆಗೆದುಕೊಳ್ಳು ಹೋಗಲಿಕ್ಕೆ CBIಗೆ ಅವಕಾಶ ಇತ್ತು. ಈ ಒಂದು ಆರಂಭದಲ್ಲಿ ಇನ್ವೆಸ್ಟಿಗೇಷನ್ ಬಾಚಡಪ್ ಆಗಿದ್ರು ಕೂಡ. ಬಟ್ CBIಗೆ ಏನಾದರೂ ಭಯ ಇದೆಯಾ? ತನ್ನದೇ ತನಿಖಾಧಿಕಾರಿಗಳು ಮುಂದೊಂದು ದಿನ ಸಿಕ್ಕಾಕೊಳ್ಬಹುದು ಈ ಪ್ರಕರಣದಲ್ಲಿ, ಇನ್ ಕೇಸ್ ನಾವೀಗ ರೆಕಮೆಂಡ್ ಮಾಡಿದ್ರೆ ಅಂತ ಹೇಳಿದ್ರೆ. ಸರ್, ಒಂದು ವಿಚಿತ್ರ ಹೇಳ, ಈ ಪ್ರಕರಣದಲ್ಲಿ ಆಗಿನ ಸಂದರ್ಭದಲ್ಲಿ SP ಆದಂತ ಶ್ರೀ ಅಭಿಷೇಕ್ ಗೋಯಲ್ ಅವರ ಮೇಲೇನೆ ಅತಿ ಜಾಸ್ತಿ ಆರೋಪ ಇರೋದು. ಒಂದು PSI ಯೋಗೇಶ್ ಮತ್ತೆ ಇನ್ನೊಂದು ಅಭಿಷೇಕ್ ಗೋಯಲ್. ಅದೇ ಅಭಿಷೇಕ್ ಗೋಯಲ್ CBI-ದಲ್ಲಿ ಇರ್ತಾರೆ, ಗೊತ್ತಾ? ಹಿ ವಾಸ್ ದಿ CBI-ನಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು ಟಿಲ್ ರೀಸೆಂಟ್ಲಿ. EDಗೆ ಈಗ ಅವರು ಡೈರೆಕ್ಟರ್ ಆಗಿ ಬಂದಿದ್ದಾರೆ, ಸೌತ್ ಇಂಡಿಯಾದ ಡೈರೆಕ್ಟರ್ ಆಗಿ ಬಂದಿದ್ದಾರೆ ಅಭಿಷೇಕ್ ಗೋಯಲ್.
ಯಾವ ಸಂದರ್ಭದಲ್ಲಿ ಈ ಅಕ್ವಿಟಲ್ ಕಮಿಟಿ ಆಗಿತ್ತು, ಮಾಡಬೇಕು ಅಂತ ಹೇಳಿ ಪ್ರಸ್ತಾಪ ಆಗಿತ್ತು, ಕೋರ್ಟ್ ಆದೇಶ ಮಾಡಿತ್ತು, ಆ ಸಂದರ್ಭದಲ್ಲಿ ಡೆಪ್ಯೂಟೆಡ್ ಟು ಸಿಬಿಐ. ಸೊ ನಿಮ್ಮ ಪ್ರಕಾರ ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ಡ್? ಎಸ್, ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ಡ್. ಸೊ ಬಾಚ್ಡ್ ಅಪ್ ಇನ್ವೆಸ್ಟಿಗೇಷನ್ ಬಳಿಕ ಈ ಇನ್ವೆಸ್ಟಿಗೇಷನ್ ನಾಶ ಮಾಡ್ಲಿಕ್ಕೆ, ತನಿಖೆಯನ್ನ ನಾಶ ಮಾಡ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಪಟ್ಟರು ಅವರೆಲ್ಲ ಮತ್ತೆ ಒಂದಾಗಿದ್ದಾರೆ ಅಂತ ಹೇಳಿ? ಎಲ್ಲರೂ ಒಂದಾಗಿದ್ದಾರೆ ಸರ್. ಇದ್ರಲ್ಲಿ ಸುಮ್ಮನೆ ಡ್ರಾಮಾ ಮಾಡ್ತಾ ಇದ್ದಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಆರ್ಡರ್ ಕಾಪಿ ಕಳ್ಸಿಕೊಡು ನನಗೆ ಅಂತ ಹೇಳ್ತಾರೆ. ಇದರಲ್ಲಿನೇ ಇದೆ ನೋಡಿ, ಇದರಲ್ಲಿ ವಿಧಾನಸೌಧಕ್ಕೂ ಕೂಡ ಒಂದು ಕಾಪಿ ಕಳ್ಸಿಕೊಟ್ಟಿದ್ದಾರೆ, ಲಾ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ DCM ಅಂಡರ್ ನಲ್ಲಿನೇ ಬರ್ತದೆ, ಅವ್ರ ಸೂಪರ್ವೈಸನ್ ನಲ್ಲಿನೇ ಬರ್ತದೆ. ಅವ್ರಿಗೆ ಗೊತ್ತಿರಲ್ವಾ? ಎಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ. ಆ ನಂತರ ಇದರಲ್ಲಿ ಇವ್ರಿಗಿಂತ ಅಧಿಕಾರಿಗಳು ಒಳಗಡೆನೆ ಒಬ್ರು ಇನ್ನೊಬ್ಬರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಅವಾಗ ಇವರು ಪ್ರತಿಯೊಂದು ವಾದದಲ್ಲಿ ಹೇಳ್ತಾರಲ್ಲ, ಏನು ಆ ಪ್ರಭಾವಿ ವ್ಯಕ್ತಿಗಳು ಹೇಳ್ತಾರೆ, ಗಣ್ಯ ವ್ಯಕ್ತಿಗಳು ಹೇಳ್ತಾರೆ, ರಾಜ್ಯಸಭಾ ಸದಸ್ಯರು ನಾನೇ ರೆಕಮೆಂಡ್ ಮಾಡಿದ್ದು CBIಗೆ. ಆಯ್ತಪ್ಪ, ಒಪ್ಕೊಳ್ಳೋಣ, ನೀವೇ CBIಗೆ ರೆಕಮೆಂಡ್ ಮಾಡಿದ್ರೆ ಈಗ ಮಾಡಿಯಲ್ಲ, ಈಗ ಹೇಳಿ ನೀವು CBIಗೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಈಗ ಅವ್ರ ವಾದದಲ್ಲಿ ಹೇಳ್ತಾರೆ ತಾನೆ, ಸೌಜನ್ಯ ಪ್ರಕರಣ CBIಗೆ ತನಿಖೆ ಮಾಡೋದಕ್ಕೆ ನಾನೇ ಹೇಳಿದ್ದು ಅಂತ ಹೇಳ್ತಾರೆ. ಪ್ರತಿ ಸಾರಿನೂ ಕೂಡ ಅದೇ ಹೇಳ್ತಾರೆ ಅವರು. ಹಂಗಿತ್ತೆ ಅಂತ ಹೇಳಿದ್ರೆ ಈಗಲೂ ಕೂಡ ನೀವು ಹೇಳಿ, ಬನ್ನಿ ನಮ್ ಜೊತೆಗೆ, ನೀವು ಹೋಗಿ, ನಿಮ್ ಜೊತೆಗೆ ನಾವು ಬರ್ತೀವಿ, ನಿಮ್ಮ ಬೆಂಬಲಿಗರಾಗೆ ಬರ್ತೀವಿ ನಾವು. ಆಯ್ತಪ್ಪ, CBIಗೆ ನೀವು ಒಂದು ರೆಕಮೆಂಡ್ ಮಾಡಿ, ಇವ್ರನ್ನ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿ ಅಂತೇಳಿ. ಈಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ ನೀವು ಹೇಳ್ಬಹುದಾಗಿತ್ತು, ಆ ಪ್ರಭಾವಿ ವ್ಯಕ್ತಿಗಳು ಹೇಳ್ಬಹುದಾಗಿತ್ತಲ್ಲ. ಧರ್ಮಾಧಿಕಾರಿಗಳು ಅಂತ ಅನಿಸ್ಕೊಂಡವ್ರು ಅವರ ಇದಕ್ಕೆ ಬಂದು ಕಾಲ್ ಬಿದ್ದು ಹೋಗ್ತಾರೆ, DCM ಕಾಲ್ ಬಿದ್ದು ಹೋಗ್ತಾರೆ, CM ಕಾಲ್ ಬಿದ್ದು ಹೋಗ್ತಾರೆ, ಹೋಮ್ ಮಿನಿಸ್ಟರ್ ಕಾಲ್ ಬಿದ್ದು ಹೋಗ್ತಾರೆ. ಅವ್ರು ಹೇಳ್ಬೋದಾಗಿತ್ತಲ್ಲ, ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಸೊ ಇಟ್ ಇಸ್ ವೆರಿ ಕ್ಲಿಯರ್, ಅವರ ರಕ್ಷಣೆಗೋಸ್ಕರನೇ ಅವ್ರ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ವೆರಿ ಕ್ಲಿಯರ್, ಇದರಲ್ಲಿ ನೀವು ಸಂಶಯ ಪಡುವ ಅಗತ್ಯತೆನೇ ಇಲ್ಲ. ಮಟ್ಟಣ್ಣನವರು, ನೀವು ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಬಗ್ಗೆ ಹೇಳಿದ್ರಿ. ಈಗ ನನಗೆ ಇರುವಂತಹ ಒಂದು ನಾನು ಸೌಜನ್ಯ ಪರ ವಕೀಲರಿಗೂ ಕೂಡ ಇದೇ ಪ್ರಶ್ನೆಯನ್ನು ಕೇಳಿದೆ. ಈಗ CBI ಡೈರೆಕ್ಟ್ಲಿ ಕಮ್ಸ್ ಅಂಡರ್ ಯೂನಿಯನ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ತನಿಖಾ ಸಂಸ್ಥೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇದೆ. ನರೇಂದ್ರ ಮೋದಿ ಅವರು ಕೂಡ ಈ ಹಿಂದೆ ಧರ್ಮಸ್ಥಳಕ್ಕೆ ಬಂದಿದ್ರು, 2018 ಚುನಾವಣಾ ಸಂದರ್ಭದಲ್ಲಿ ಭೇಟಿಯನ್ನು ಕೊಟ್ಟಿದ್ರು. ದೊಡ್ಡ ಮಟ್ಟದ ಪೊಲಿಟಿಕಲ್ ಫ್ಲಕ್ಚುಯೇಷನ್ಸ್ ಆದಂತಹ ಭೇಟಿ ಅದು. ಈಗ CBI ಬರುವಂಥದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಆಗಿರೋದ್ರಿಂದ ಈಗ ಬೆಳ್ತಂಗಡಿಯ ಶಾಸಕರು BJP ಅವರು, ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ಸಂಸದರು BJP ಅವರು, ಅತ್ಯಂತ ಈ ಕಡೆ ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ BJP ಅವರು. ಹೀಗಾಗಿ BJPಯ ಮುಖಾಂತರ ಒತ್ತಡ ಹಾಕಿಸುವಂತ ಏನಾದರೂ ಪ್ರಯತ್ನಗಳು ಇದರಲ್ಲಿ ವರ್ಕೌಟ್ ಆಗ್ಬೋದಾ ಅಂತಲೇ, ಬಿಕಾಸ್ ಆಫ್ CBI. ಯಾಕಂತ ಹೇಳಿದ್ರೆ ಇವರು ಅಕ್ವಿಟಲ್ ಕಮಿಟಿ ಅವರು ಚೆಂಡನ್ನ CBIನ ಅಂಗಳಕ್ಕೆ ಹಾಕಿರೋದ್ರಿಂದಾಗಿ ಅಂಥದ್ದೊಂದು ಪ್ರಯತ್ನಕ್ಕೆ, ಯಾಕಂದ್ರೆ DK ಶಿವಕುಮಾರ್ ಮೊನ್ನೆ ಹೇಳ್ತಾರೆ ಅವರಿಗೆ, ಸೌಜನ್ಯ ಅವರ ತಾಯಿಗೆ, ನೀವು ಯಾವುದೇ ಪೊಲಿಟಿಕಲ್ ಅಫಿಲಿಯೇಷನ್ ಇರಬಾರ್ದು, ನಿಮಗೆ ಯಾರ ಜೊತೆ ನೀವು ಸೇರ್ಕೋಬೇಡಿ ಅಂತ ಹೇಳಿ. ಬಟ್ ಇಂತಹ ಪ್ರಕರಣಗಳಲ್ಲಿ ರಾಜಕೀಯ ಒತ್ತಡದ ಅನಿವಾರ್ಯತೆಯು ಇರುತ್ತೆ ಟು ಗೆಟ್ ಎ ಕನ್ಕ್ಲೂಸಿವ್ ಎಫೆಕ್ಟ್ ಏನಿದೆ, ಕನ್ಕ್ಲೂಸಿವ್ ನ್ಯಾಯ ಏನಿದೆ ಅದನ್ನ ಪಡ್ಕೊಳ್ಳಿಕ್ಕೆ. ಸೊ ಅಂತಹ ಪ್ರಯತ್ನ ಯಾಕೆ ಆಗ್ತಾ ಇಲ್ಲ ಅಂತೇಳಿ ಪ್ರಶ್ನೆ. ಅಲ್ಲ, ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡೋದು ದಕ್ಷಿಣ ಕನ್ನಡ ಮಂಗಳೂರಿನ MP ಅವರು ಮತ್ತೆ ಉಡುಪಿಯವರ MP ಅವರು ಉತ್ತರ ಕೊಡಬೇಕು, ಮತ್ತು BJPಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕೂಡ ಇದಕ್ಕೆ ಉತ್ತರ ಕೊಡಬೇಕು. ದಯವಿಟ್ಟು ಅವರಿಗೂ ಒಂದು ಪ್ರಶ್ನೆ ಕೇಳಿ ನೀವು. ಯಾಕಂತ ಹೇಳಿದ್ರೆ CBIಗೆ ಹೋಗಿರೋದ್ರಿಂದ ಇವರು CBIಗೆ ಹಾಕಿ ಕೈ ತೊಳ್ಕೊಂಡಿದ್ದಾರೆ. ಸೊ ನಮ್ಮ ಕಡೆಯಿಂದ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಆಲ್ರೆಡಿ ನಾವು ಹೋದ ವರ್ಷನೇ ನಾವು ನರೇಂದ್ರ ಮೋದಿ ಅವರಿಗೆ ಸಂಸತ್ತಿಗೆ ಅಲ್ಲಿ ಹೋಗಿನೇ ನಾವು ರಿಕ್ವೆಸ್ಟ್ ಕೂಡ ಕೊಟ್ಟು ಬಂದಿದ್ವಿ ಮರು ತನಿಖೆಗೋಸ್ಕರ. ಬಟ್ ಈಗ CBIಗೆ ಹೋಗಿರೋದ್ರಿಂದ ಈ ರಾಜ್ಯಾಧ್ಯಕ್ಷರ ಒಂದು ಜವಾಬ್ದಾರಿ, ಅಲ್ಲಿರೋ MP ಗಳ ಜವಾಬ್ದಾರಿ. ಶಾಸಕರು ದೊಡ್ಡದಾಗಿ ಭಾಷಣ ಮಾಡಿ ಚಪ್ಪಾಳೆ ತಟ್ಟಿಸ್ಕೊಂಡಿದ್ರು, 2 ತಿಂಗಳಲ್ಲಿ ನಿಜವಾದ ಅಪರಾಧಿಗಳನ್ನ ನಾವು ಹುಡುಕೊಡ್ತೀವಿ ಅಂತ ಹೇಳಿ. ಇದುವರೆಗೂ ಉತ್ತರ ಇಲ್ಲ. ಸ್ಥಳೀಯ BJP ಶಾಸಕರು, ಅಲ್ಲಿಯ ಒಂದು 3-4 ಜನ ಶಾಸಕರು ಬಂದು ಜೋರಾಗಿ ಭಾಷಣ ಮಾಡಿ ಚಪ್ಪಾಳೆ ತಟ್ಟಿಸ್ಕೊಂಡು ಹೋಗಾಯ್ತು. ಈಗ ಇಲ್ಲಿ ನಾನು ಹೇಳೋದು, ಈ ಪ್ರಭಾವಿಗಳ ಮುಂದೆ ಯಾವುದೇ ಸಿದ್ಧಾಂತ ಕಾಂಗ್ರೆಸ್ ಆಯ್ತು, BJP ಆಯ್ತು, JDS ಆಯ್ತು, ಎಲ್ಲರೂ ಮಂಡಿ ಊಡಿದ್ದಾರೆ. ರಾಜ್ಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ರಾಜ್ಯದ ಎಲ್ಲಾ ಲೀಡರ್ಗಳು ಮಂಡಿ ಊರಿದ್ದಾರೆ. ಆ ನಂತರ ಕೇಂದ್ರ ಸರ್ಕಾರದ ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಕೂಡ ಬಂದು ಇವರಿಗೆ
ಏನೋ ಬಹಳ ದೊಡ್ಡ ಸರ್ಟಿಫಿಕೇಟ್ ಕೊಟ್ಟು ಹೋಗ್ಬಿಟ್ಟಿದ್ದಾರೆ, ಇವರು ಅಭಿವೃದ್ಧಿ ಮಾಡ್ತಾರೆ, ಪ್ರಾಫಿಟ್ ಶೇರ್ ಮಾಡ್ತಾರೆ ಅಂತೇಳಿ. ಸೊ ಇವ್ರ ಮುಂದೆ ಎಲ್ಲರೂ ಕೂಡ ಮಂಡಿ ಊರ್ದವ್ರೆ. ಸರ್ ನಾನು ಒಂದೇ ಒಂದು ಮಾತು ಹೇಳೋದಿಲ್ಲಿ, ನಮಗೆ ವಿಶ್ವಾಸ ಇರೋದು ಸುಪ್ರೀಂ ಕೋರ್ಟ್ ಮೇಲೆನೆ. ನೋಡಿ ಯಾರಾದ್ರ ಮೇಲೆ ಒಂದು ವಿಶ್ವಾಸ ಇಟ್ಟೇ ಹೋಗ್ಬೇಕಾಗತ್ ನಾವು. ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕೂಡ ನಮಗೆ ಎಲ್ಲೋ ಒಂದ್ ಕಡೆ ನಂಬಿಕೆ ಇದೆ. ಎಲ್ಲರೂ ಕರಪ್ಟ್ ಇಲ್ಲ, ದೇರ್ ಆರ್ ಸರ್ಟನ್ ಕೆಲವೊಂದಿಷ್ಟು ಹಾನೆಸ್ಟ್ ಇರೋರಂತಹ ಜಸ್ಟಿಸ್ ಗಳಿದ್ದಾರೆ. ಸೊ ಅವ್ರ ಮುಖಾಂತರ ಮಾತ್ರ ನ್ಯಾಯ ಸಿಗುತ್ತೆ ಹೊರತು ಈ CBI ಆಗ್ಲಿ, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಎಲ್ಲರೂ ಕೂಡ ಇವ್ರ ಎದುರುಗಡೆ ಪಾರ್ಟಿ ಫಂಡ್ಗೋಸ್ಕರ ಮಂಡಿ ಊರಿದಂತವ್ರೆ. ಇದ್ರೆಲ್ಲ ನಮ್ಗೆ ಗೊತ್ತಿದೆ. ನಾನು ಕೂಡ ಪಕ್ಷದಲ್ಲಿ ಇದ್ದಂತವನು, 14 ವರ್ಷ 10 ವರ್ಷ ಫುಲ್ ಟೈಮರ್ ಆಗಿ ಕೆಲಸ ಮಾಡಿದಂತವನು, ಬೇರೆ ಬೇರೆ ರಾಜ್ಯ ಮಟ್ಟದ, ರಾಷ್ಟ್ರೀಯ ಮಟ್ಟದ ಹುದ್ದೆಗಳನ್ನ ಅಲಂಕರಿಸಿ ಜವಾಬ್ದಾರಿಯನ್ನ ಹೊತ್ಕೊಂಡು ಕೆಲಸ ಮಾಡಿದವನು. ಯಾವ ರೀತಿ CBI ಕೆಲಸ ಮಾಡ್ತದೆ, ಯಾವ ರೀತಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತದೆ ರಾಜಕೀಯ ಒತ್ತಡದಲ್ಲಿ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಪೊಲೀಸ್ ಇಲಾಖೆಯಲ್ಲೂ ಕೆಲಸ ಮಾಡಿದ್ದೀನಿ, ರಾಜಕೀಯ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದೀನಿ. CBI ಇಸ್ ಎ ಕೇಜ್ಡ್ ಪ್ಯಾರೆಟ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದ್ರೆ ಪಂಜರದ ಗಿಳಿ. ಅನೇಕ ಸಂದರ್ಭಗಳಲ್ಲಿ ಹೇಳಿದೆ. ಆರುಷಿ ಮರ್ಡರ್ ಕೇಸ್ ನಲ್ಲಿ ಇಟ್ ಇಸ್ ಅ ಕೇಜ್ಡ್ ಪ್ಯಾರೆಟ್ ಅಂತ ಹೇಳಿದೆ. ಅಂದ್ರೆ ಪಂಜರದ ಗಿಳಿ ತರ CBI ಕೆಲಸ ಮಾಡ್ತದೆ ಅಂತ ಹೇಳಿ. ಈಗ ಅದಕ್ಕೆ ನೋಡಿ ಇರೋದು ಜನಸಾಮಾನ್ಯರು ಹೆಚ್ಚಿಗೆ ನಾನು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದೇ, TV ಚಾನೆಲ್ಗಳಿಗೆ, ತಮ್ಮಂತ ಇವ್ರಿಗೆ ಮತ್ತೆ ಜನಸಾಮಾನ್ಯರಿಗೆ, ಜನಗಳ ಒಗ್ಗಟ್ಟಾದ್ರೆ ಖಂಡಿತ ಜನರ ಮುಂದೆ ಈ ರಾಜಕಾರಣಿಗಳು ಮಂಡಿ ಊರ್ತಾರೆ. ಆ ಕೆಲಸ ಜನರ ಒಗ್ಗಟ್ಟಾಗಿ ಯಾಕೆ ನಾವು ಪದೇ ಪದೇ ಹೋರಾಟ ಮಾಡಬೇಕು, ಬೀದಿಗಿಳಿಬೇಕು ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಮಹೇಶ್ ಶೆಟ್ರು, ಮಾತ್ರ ಸರ್ಕಾರಗಳು ಮಂಡಿ ಊರ್ತದೆ. ಆ ಕೆಲಸಗಳನ್ನ ಹೋರಾಟ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ನಾವು ಚಾಲ್ತಿಯಲ್ಲಿಟ್ಟಿದ್ದೀವಿ. ಗಿರೀಶ್ ಅವರೇ, ನೀವು ಪೊಲಿಟಿಕಲ್ ಏನು ಅರಿವೇನಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಬಟ್ 2023 ಎಲೆಕ್ಷನ್ ರಿಸಲ್ಟ್ ಮತ್ತು 2024 ಎಲೆಕ್ಷನ್ ರಿಸಲ್ಟ್ ಏನು ಅಂತಹ ದೊಡ್ಡ ಬದಲಾವಣೆಯನ್ನು ಏನು ತರಲಿಲ್ವಲ್ಲ ಸರ್? ಬಿಕಾಸ್ ನಾವೀಗ ಈ ಪೊಲಿಟಿಕಲ್ ಲಿಂಕ್ ವಿತ್ ಇನ್ಫ್ಲುಯೆನ್ಸ್ ಪೀಪಲ್, ಪ್ರಭಾವಿಗಳ ಜೊತೆಗೆ ರಾಜಕಾರಣಿಗಳ ನಂಟಿನ ಬಗ್ಗೆ ಮಾತಾಡ್ತಿರೋ ಕಾರಣಕ್ಕೋಸ್ಕರ ಈಗ ನಿರ್ದಿಷ್ಟ ಈ ಪ್ರಕರಣದಲ್ಲೂ ಕೂಡ ಇಟ್ ನಾಟ್ ಕ್ರಿಯೇಟೆಡ್ ದೊಡ್ಡ ಫ್ಲಕ್ಚುಯೇಷನ್ಸ್ ಏನು ಕ್ರಿಯೇಟ್ ಆಗ್ಲಿಲ್ವಲ್ಲ ಅಂತ. ಹೌದು, 2023 ಮತ್ತು 24ರಲ್ಲಿ ಈ ಸೌಜನ್ಯ ಪ್ರಕರಣ ಅಷ್ಟು ದೊಡ್ಡ ಮಟ್ಟದ ಒಂದು ಇದನ್ನ ಸೃಷ್ಟಿ ಮಾಡಿದಿಲ್ಲ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಟಾ MP ಇಲೆಕ್ಷನ್ ಅಲ್ಲಿ ನೋಟಾ ಅಭಿಯಾನ ಮಾಡಿದ್ವಿ. ಬರೀ 10 ದಿನದಲ್ಲಿ 25,000 ಓಟ ಬಂದಿದೆ ನೋಟಾಕ್ಕೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಹೌದು, 25,000 ಓಟ್ ಬಂದಿದೆ ನೋಟಾಕ್ಕೆ. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ನೋಟಾ ಕ್ಯಾಂಪೇನ್ ಮಾಡಿದ್ದಕ್ಕೆ 25,000 ಓಟ್ ಬಂದಿದೆ. ಆದ್ರೆ ಈಗ ಏನಿದೆ, ಬರುವಂತ ಚುನಾವಣೆಗಳು ಏನಿದೆ ಖಂಡಿತ ಪರಿಣಾಮ ಬೀಳ್ತದೆ. ಗ್ರಾಮ ಪಂಚಾಯತಿ ZP ಇಲೆಕ್ಷನ್ ಅಲ್ಲಿ ಕೂಡ ಪರಿಣಾಮ ಬೀಳ್ತದೆ, ಖಂಡಿತ ಬೀಳ್ತದೆ. ಯಾಕಂತ ಹೇಳಿದ್ರೆ ಈ ಪ್ರತಿ ಗ್ರಾಮಗಳಲ್ಲಿ ಇವ್ರೇನು ಅಕ್ರಮ ಮೀಟರ್ ಬಡ್ಡಿ ನಡೆಸ್ತಾ ಇದಾರಲ್ಲ, ಜನ ಊರ್ ಬಿಟ್ಟು ಹೋಗ್ತಾ ಇದಾರಲ್ಲ, ಜನ ರೊಚ್ಚಿಗೆದ್ದಿದ್ದಾರೆ. ಈಗ ಗ್ರಾಮ ಪಂಚಾಯತಿ, ZP ಚುನಾವಣೆ, ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಿ ನೋಡ್ಲಿ, ಯಾರು ಇವರ ಪರವಾಗಿ ನಿಂತ್ಕೊಂಡಿರ್ತಾರೆ ಎಲ್ರಿಗೂ ಸೋಲಾಗುತ್ತೆ. ಫೈನಲ್ ಕ್ವಶನ್ ಗಿರೀಶ್ ಅವರೇ, ಈಗ ನೀವು ಜನಪರ ಹೋರಾಟದ ಬಗ್ಗೆನೂ ಮಾತಾಡಿದ್ರಿ, ಜನ ಎಚ್ಚೆತ್ಕೊಳ್ಬೇಕು, ಫೈನ್. ಬಟ್ ನಿಮಗೆ ಗೊತ್ತಿದೆ ಇಂತಹ ಪ್ರಕರಣಗಳು ನ್ಯಾಯಾಲಯದ ಅಥವಾ ಕಟಕಟೆಗೆ ಹೋದಂತಹ ಸಂದರ್ಭದಲ್ಲಿ ಕೋರ್ಟ್ ವಿಲ್ ಸಿ ಓನ್ಲಿ ಎವಿಡೆನ್ಸ್. ಚಾರ್ಜ್ ಶೀಟನ್ನು ಪೊಲೀಸರು 1000 ಗಟ್ಟಲೆ ಹಾಕ್ಬೋದು, ಎಷ್ಟೇ 1000 ಪುಟಗಟ್ಟಲೆ ಹಾಕಿದ್ರು ಕೂಡ ಫೈನಲಿ ಎವಿಡೆನ್ಸ್ ಇಸ್ ಮುಖ್ಯ. ನಿಮಗೆ ಗೊತ್ತಿದೆ ಅದು ಟ್ರಯಲ್ ಆಗುವಂಥ ಸಂದರ್ಭದಲ್ಲಿ. ಸೊ ಈ ಪ್ರಕರಣದಲ್ಲಿ, ಸೌಜನ್ಯ ಪ್ರಕರಣದಲ್ಲಿ ಮುಂದಿನ ಕಾನೂನು ಹೋರಾಟ ಏನು ಅಂತೇಳಿ, ಯಾಕಂತ ಹೇಳಿದ್ರೆ ಈಗ ಅಪೀಲ್ನ ಮೇಲೆ ಜಜ್ಮೆಂಟ್ ಬಂದು 2024 ಆಗಸ್ಟ್ 30ನೇ ತಾರೀಕು ಬಂದಿದೆ ಡಿವಿಷನಲ್ ಬೆಂಚ್ ಜಜ್ಮೆಂಟು. ಅದಾದ ಬಳಿಕ ಅಪೀಲ್ ಹೋಗಿಲ್ಲ. ಸೊ ಈಗ ಫರ್ದರ್ ಅಪೀಲ್ನ ಪ್ರೋಸೆಸ್ಸು ಅಥವಾ ಮುಂದಿನ ಕಾನೂನು ಹೋರಾಟದ ಸಾಧ್ಯತೆಗಳು ಏನಿದೆ ನಿಮ್ಮ ಮುಂದೆ ಆಯ್ಕೆಗಳು ಅಂತೇಳಿ? ಸರ್, ಬಹಳ ಸಮಯೋಚಿತವಾದಂತ ಪ್ರಶ್ನೆನ ಕೇಳಿದಿರಿ. ಸೌಜನ್ಯ ಪ್ರಕರಣದಲ್ಲಿ ಇವ್ರು ಹೇಳ್ತಾರೆ ಸಾಕ್ಷಿ ಇಲ್ಲ ಅಂತ ಹೇಳಿ. ನಾನು ಸಾಕ್ಷಿ ಇಲ್ಲ ಅಂತ ಹೇಳ್ತಾ ಇಲ್ಲ. ತಾವಲ್ಲ ಸರ್, ತಾವಲ್ಲ, ನಾಟ್ ಯು. ಅಂದ್ರೆ ನಿಮ್ಮ ಮುಖಾಂತರ ನಾನು ಉತ್ತರ ಕೊಡ್ತಾ ಇದ್ದೀನಿ. ಸುಮಾರು ಜನ ಹೇಳೋದು ಈಗ ಕಾನೂನಿನ ಪ್ರಕ್ರಿಯೆ ಏನು ಅಂತ ಹೇಳಿ. ಒಂದದ್ದು ಈಗ ಗಿರೀಶ್ ಅವರೇ, ಈಗ ಕೇಳ್ತಾ ಇದೆಯಾ? ಒಂದೇ ಒಂದು ನಿಮಿಷ ಸರ್, ಒಂದ್ ಸೆಕೆಂಡ್. ಈಗ ಡಿವಿಷನಲ್ ಬೆಂಚ್ ಕೂಡ ಲಾಸ್ಟ್ ಟೈಮ್ ಅಪೀಲ್ಗೆ ಹೋದಂತಹ ಸಂದರ್ಭದಲ್ಲಿ ಡಿವಿಷನಲ್ ಬೆಂಚ್ ಹೇಳಿದೆ ಮುಂದಕ್ಕೆ ಸಾಕ್ಷ್ಯಗಳು ಸಿಗುವಂತಹ ಸಾಧ್ಯತೆ ಕಡಿಮೆ ಇದೆ, ನೋ ಯೂಸ್, ಯಾವುದೇ ಸದುದ್ದೇಶವನ್ನ ನಾವು ರೀಇನ್ವೆಸ್ಟಿಗೇಷನ್ ಇಂದ ಪಡೀಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಈ ರೀಇನ್ವೆಸ್ಟಿಗೇಷನ್ ಅಪೀಲ್ ಏನಿದೆ ಅದನ್ನ ನಾವು ಡಿಸ್ಪೋಸ್ ಮಾಡ್ತಾ ಇದೀವಿ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ ಹೇಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಕೇಳ್ತಾ ಇರುವಂತದ್ದು. ಐ ಆಮ್ ನಾಟ್ ಸೇಯಿಂಗ್ ದಟ್ ಎವಿಡೆನ್ಸ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಮುಂದಿನ ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಾವು ಅದಾದ ತಕ್ಷಣನೇ ಸುಪ್ರೀಂ ಕೋರ್ಟ್ಗೆ ಅಪೀಲು
ಯಾರು ಚಂದಪ್ಪ ಗೌಡ್ರು ಹಿ ವಾಸ್ ದ ಕಂಪ್ಲೇನೆಂಟ್, ಹಿಂಗಾಗಿ ಅವರೇ ಹೋಗ್ಬೇಕಾಗತ್ತೆ, ದೂರುದಾರು ಚಂದಪ್ಪ ಗೌಡ್ರು. ಸುಪ್ರೀಂ ಕೋರ್ಟಿಗೆ ಅಪೀಲ್ ಆದ ತಕ್ಷಣನೇ ಅವರು ಅಂದ್ರೆ ಸ್ವಲ್ಪ ಆ ಸಂದರ್ಭದಲ್ಲಿ ಅವ್ರ ಡೆತ್ ಆಯ್ತು. ಡೆತ್ ಒಬ್ಬ ವ್ಯಕ್ತಿ ಪೆಟಿಷನರ್ ಡೆತ್ ಆದ್ಮೇಲೆ ಅದು ಕನ್ಸಿಡರ್ ಆಗುದಿಲ್ಲ. ಸೊ ದೇರ್ ಇಸ್ ಅ ಟೆಕ್ನಿಕಲ್ ಪ್ರಾಬ್ಲಮ್. ಅದ್ರ ಸಲುವಾಗಿ ಮತ್ತೇನಾಯ್ತು, ಒನ್ಸ್ ಅಗೇನ್ ಚಂದಪ್ಪ ಗೌಡ್ರ ಬದಲಾಗಿ ಅವರ ತಾಯಿ ಕುಸುಮಾವತಿ ಅವರು ಈಗ ಫೈಲ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಓಕೆ, ಮ್ಯಾಕ್ಸಿಮಮ್ ಒಂದು ವಾರ ಅಥವಾ 10 ದಿನ, ಮೇ ಬಿ 15 ಡೇಸ್ ನಲ್ಲಿ. ಯಾಕಂದ್ರೆ ನೋಡಿ, ನ್ಯಾಯಾಲಯದ ವ್ಯವಸ್ಥೆ ಒಂಥರ ಆಮೆಗತಿಯಲ್ಲಿ ಹೋಗ್ತಾ ಇರ್ತದೆ. ಅಲ್ಲಿ ಸಾವಿರಾರು ಕೇಸ್ಗಳಿರ್ತದೆ, ಅದು ಕ್ಯೂ ಸಿಸ್ಟಮ್ ಇರ್ತದೆ. ಅಕಸ್ಮಾತ್ ಅದು ಬೇಗ ಏನಾದ್ರೂ ತಗೊಂಡಿದ್ರೆ ಇಷ್ಟೊತ್ತಿಗಾಗಲೇ ಫೈಲ್ ಆಗಿ ಬಿಡ್ಬೇಕಾಗಿತ್ತು. ಆಲ್ರೆಡಿ ನಾವು 3-4 ತಿಂಗಳ ಹಿಂದನೆ ಫೈಲ್ ಮಾಡಿದೀವಿ, ಅವಾಗ್ಲೇನೆ ಫೈಲ್ ಮಾಡಿದೀವಿ. ಬಟ್ ಏನಾಯ್ತು, ಟೆಕ್ನಿಕಲ್ ರೀಸನ್ ಇಟ್ಕೊಂಡು ಇವ್ರು ಏನ್ ಹೇಳಿದ್ರು, ಸಿಬಿಐ ದವ್ರು ಹೋಗ್ತಾರೆ ಅಂತ ಹೇಳಿದ್ರು. ಹಿಂಗಾಗಿ ನಾವು ಕಾಯ್ತಾ ಇದ್ವಿ, ಲೆಟ್ ಸಿಬಿಐ ಗೋ. ಬಟ್ ಸಿಬಿಐ ಏನಾಗುತ್ತೆ ಸರ್ ಗಿರೀಶ್ ಅವರೇ, ಸಿಬಿಐ ಏನ್ ಅಪೀಲ್ ಹಾಕ್ಲಿಕ್ಕೆ ಸಾಧ್ಯ? ಬಿಕಾಸ್ ಈಗ ಸಿಬಿಐ ಅಪೀಲ್ ಹಾಕ್ಲಿಕ್ಕೆ ಸಾಧ್ಯ ಇರುವಂತದ್ದು ಸಂತೋಷ್ ರಾವ್ ಅವರನ್ನೇ ನೀವು ಅಪರಾಧಿ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ. ಬಿಕಾಸ್ ದೇ ಇನ್ವೆಸ್ಟಿಗೇಟೆಡ್, ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ಹೇಳಿರುವಂತದ್ದು ಸಂತೋಷ್ ರಾವ್ ಅಪರಾಧಿ ಅಂತ, ವಿಚ್ ದಿ ಟ್ರಯಲ್ ಕೋರ್ಟ್ ಡಿಂಟ್ ಅಕ್ಸೆಪ್ಟ್ ಮಾಡಿಲ್ಲ ಅದನ್ನ. ಸೊ ಇನ್ವೆಸ್ಟಿಗೇಷನ್ ಮಾಡಿರುವಂತ ಏಜೆನ್ಸಿಗೆ ಇರುವಂತ ಅವಕಾಶ ಏನು ಅಂತ ಹೇಳಿದ್ರೆ, ಸಂತೋಷ್ ರಾವ್ ಅವರನ್ನೇ ನೀವು ಅಪರಾಧಿ ಅಂತ ಹೇಳಿ ತೀರ್ಮಾನ ಮಾಡಬೇಕು. ಅದರ್ವೈಸ್ ಸಿಬಿಐ ಇನ್ವೆಸ್ಟಿಗೇಷನ್ ರಾಂಗ್ ಆಗಿದೆ ಅಂತ ಹೇಳಿ ಈ ಅಕ್ವಿಟಲ್ ಸಮಿತಿ ಏನಿದೆ ಅದಕ್ಕೆ ಇನ್ನೊಂದು ಅವಕಾಶ ಸಿಗುತ್ತೆ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ. ಸೊ ಈಗ ನಿಮ್ಮ ಅವಕಾಶಗಳಿರುವಂತದ್ದು, ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಮ್ಯಾಟರ್ ಲಿಸ್ಟ್ ಆದ ಮೇಲೆ ಅಲ್ಲಿ ಈಗ ರೀಇನ್ವೆಸ್ಟಿಗೇಷನ್ ಜೊತೆಗೆ ಈ ಲೋಪ ಎಸಗಿದಂತ ಆರೋಪಿಗಳು ಯಾರು ಪಾಪಿಗಳ ರಕ್ಷಣೆಗೆ ನಿಂತರು ಅವರ ವಿರುದ್ಧ ಕ್ರಮಗಳಿಗೆ ಸಾಧ್ಯತೆ ಇದೆ ಅಂತ ಹೇಳಿ, ದಟ್ಸ್ ವಾಟ್ ಯು ಆರ್ ಹೋಪಿಂಗ್. ಎಸ್, ಖಂಡಿತ ಸರ್, ಖಂಡಿತ. ಯಾಕಂದ್ರೆ ಆಲ್ರೆಡಿ ನಾವು ಈಗ ಫೈಲ್ ಮಾಡಿ ಆಗಿದೆ, ವೇಟಿಂಗ್ ದ ಲಿಸ್ಟಿಂಗ್ ನಾವು ಕಾಯ್ತಾ ಇದೀವಿ ಇಷ್ಟೇ. ಸುಪ್ರೀಂ ಕೋರ್ಟಿಗೆ ಖಂಡಿತ ನಾವು ಹೋಗಿದ್ದೀವಿ. ಕುಸುಮಾವತಿ ಈಗ ಫೈಲ್ ಮಾಡಿ ಆಗಿದೆ. ಸೊ ಲಿಸ್ಟೆಡ್ ಆದ ನಂತರ ಖಂಡಿತ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ತಗೊಳ್ತದೆ. ಸುಪ್ರೀಂ ಕೋರ್ಟ್ ನಲ್ಲಿ ಮರು ತನಿಖೆಗೆ ಆದೇಶ ಮತ್ತು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಖಂಡಿತ ಆದೇಶ ಆಗೇ ಆಗುತ್ತೆ. ಸೊ ಈ ಪ್ರಕರಣ ದಿ ಎಂಡ ಸರ್, ಇಲ್ಲ ಕಂಟಿನ್ಯೂ ಇದೆಯಾ, ಆಗತ್ತಾ ಸರ್? ಇದು ಸುಪ್ರೀಂ ಕೋರ್ಟ್ ನಲ್ಲೇನೆ ಎಂಡ್ ಆಗ್ಬೇಕು, ನಮಗೆ ನಂಬಿಕೆ ಇದೆ ಸರ್. ನಾವೇನೇ ಇದ್ರೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟೆ ನಾವು ಕೆಲಸ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಗಿರೀಶ್ ಮಠಣ್ಣನ್ ಅವರ. ಥ್ಯಾಂಕ್ ಯು. ತುಂಬ ವ್ಯಾಲಿಡ್ ಪಾಯಿಂಟ್ಗಳನ್ನು ಎತ್ತಿದ್ರು. ಯಾಕಂತ ಹೇಳಿದ್ರೆ, ಸೌಜನ್ಯ ಪ್ರಕರಣದ ಆರಂಭಿಕ ತನಿಖೆಯನ್ನು ನಡೆಸಿದಂಥವರು ಕರ್ನಾಟಕದ ಪೊಲೀಸರು, ನಮ್ಮ ಪೊಲೀಸರು. ಆ ಆರಂಭ ದ ಗೋಲ್ಡನ್ ಅವರ್ಸ್, ಸಾಕ್ಷ್ಯಗಳು ಸಂಗ್ರಹ ಆಗಲಿಕ್ಕೆ ಅತ್ಯಂತ ಕ್ರೂಷಿಯಲ್ ಟೈಮ್ ಅಂತ ಏನಿತ್ತು, ಆ ಕ್ರೂಷಿಯಲ್ ಟೈಮಲ್ಲೇ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅಲ್ಲಿಂದ ಶುರುವಾಗಿದ್ದು, ಅದಾದ ಬಳಿಕ ಬಂದಂತಹ ಸಿಬಿಐನವರು ಕೂಡ ಈ ಆರಂಭದಲ್ಲಿ ಏನು ಕಿತಾಪತಿಗಳನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ರು ಅದನ್ನು ಇವರು ಕಂಟಿನ್ಯೂ ಮಾಡಿದ್ರು, ಸಿಬಿಐನವರು. ಸೊ ಕೇಸ್ ಕೊಲ್ಯಾಪ್ಸ್ ಆಯಿತು. ಯಾರು ಅಪರಾಧ ಸಾಬೀತಾಗಿ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಬೇಕಿತ್ತು ಅವರು ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಂಡ್ರು. ಸೊ ಇದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಲೇಟೆಸ್ಟ್ ಅಪ್ಡೇಟ್.